ಆ್ಯಂಡ್ ಒನ್ ಮೋರ್ ಥಿಂಗ್ ರಾಜು ಸರ್, ನಾನು ನಿಮಗೆ ಕೇಳಲೇಬೇಕು. ಹೆಲ್ದಿ ಇರ್ತಾರೆ, ಯಾವಾಗ ಪ್ರೆಗ್ನೆಂಟ್ ಆಗ್ತಾರೋ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಡಯಾಬಿಟೀಸು ಅಥವಾ ಈ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ, ಮೂಲ ಏನಿದಿರ್ತು, ಯಾಕೆ ಕಾಣಿಸ್ಕೊಳ್ಳುತ್ತೆ? ನಮ್ಮಲ್ಲಿ ಒಂದು ಕೆಟಲಿಸ್ಟ್ ಇದೆ, ಅದನ್ನು ನಾವು ಶೆಫೆರಾನ್ ಅಂತೀವಿ, ಅದನ್ನು ಈಟ್ ಶಾಕ್ ಪ್ರೋಟೀನ್ ಅಂತ ಹೇಳ್ತೀವಿ. ಕೆಲವೊಂದೆಲ್ಲ ಸ್ಟ್ರೆಸ್ ಆದಾಗ, ಅದು ಪ್ರೆಗ್ನೆನ್ಸಿಯಲ್ಲಿ ಯಾವ ಸ್ಟ್ರೆಸ್ ಬೇಕಾದ್ರೂ ಆಗ್ಬೋದು, ನೋವು ತಡೆಯೇ ಇರ್ಬೋದು, ಅಥವಾ ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತಿರ್ಬೋದು, ಮತ್ತು ಮನೆಯಲ್ಲಿ ಏನೆಲ್ಲ ಈ ಕಾಮೆಂಟ್ಸು ಎಲ್ಲ ಇರ್ಬೋದು, ಅದು ಗಾಡ್ ಓನ್ಲಿ ನೋಸ್. ಆ ಸ್ಟ್ರೆಸ್ಸಿಂದ ಈ ಪ್ರೋಟೀನ್ಸ್ ಏನಿರುತ್ತೆ, ಈಗ ಸೆಲ್ಯುಲಾರ್ ಲೆವೆಲಲ್ಲಿ ಮೈಟೋಕಾಂಡ್ರಿಯಾಗೆ ಹೋಗಬೇಕು. ಮೈಟೋಕಾಂಡ್ರಿಯಾ ಈಸ್ ಅ ಪವರ್ ಹೌಸ್ ಆಫ್ ದಿ ಸೆಲ್. ಅದು ATP ಜನರೇಷನ್ ಆಗುತ್ತೆ, ಅದು ಊಟ ಬೇಕು. ಆ ಊಟದ ಇದು ಪ್ರೋಟೀನ್ಸು, ಅದು 3D ಇರಬೇಕು, ಅದು ಶೇಪು. ಆ 3D ಡಿಸ್ಟರ್ಬ್ ಆಗೋಯ್ತು ಅಂದರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಅದು ಒಂಥರ ಕೊಳೆತು ಊಟ ನಿಮಗೆ ಕೊಟ್ಟ ತಿನ್ನೋಕ್ಕಾಗುತ್ತಾ? ಸತ್ರು ಚಿಂತೆ ಎಲ್ಲ ತಿನ್ನೋಕ್ಕಂತೋಗಲ್ಲ, ವಾಮಿಟ್ ಮಾಡ್ಕೊತೀವಿ. ಸೇಮ್ ಟೈಪು ಅದು ಅಕ್ಸೆಪ್ಟ್ ಮಾಡಲ್ಲ. ಬಹುಶಃ ನಾನಿವಾಗ ಇದು ಆವಾಗ ಏನಾಗ್ತದೆ, ಅದು ಬಿಟಾ ಸೆಲ್, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಇರ್ತದೆ. ಈಗ ಇದು ಪ್ಯಾಂಕ್ರಿಯಾಸು, ಅದರ ಆಚೆ ಒಂದು ಕೆಲಸ ಇದೆ, ಇದಕ್ಕೆ ಒಳಗಡೆ ಇರೋ ಕೆಲಸ ಇದೆ. ಆಚೆ ಇರೋ ಕೆಲಸ ಅಂತಂದರೆ ನಾವೇನು ಊಟ ಮಾಡ್ತೀವಿ ಅದನ್ನು ಡೈಜೆಷನ್ ಆಗುವಂತಹ ಎನ್ಸೈಮ್ಸ್ ಉತ್ಪತ್ತಿ ಮಾಡೋದು, ಲೈಪೇಸ್ ಆ್ಯಂಡ್ ಅಮೇಲೇಸ್. ಅದೇನಾದರೂ ವರ್ಕ್ ಆಗೋದಿಲ್ಲ ಅಂದರೆ ಪ್ಯಾಂಕ್ರಿಯಾಟಿಸ್ ಅಂತೀವಿ. ಅದಕ್ಕೆ ಪ್ರಪಂಚದಲ್ಲಿ ಏನೂ ಇಲ್ಲ, ಬೇರೆಕಾದರೂ ಮ್ಯಾನೇಜ್ ಮಾಡ್ಬೋದು. ಈಗ ಡಯಾಬಿಟೀಸ್ಗೆ ಒಳಗಡೆ ಇರೋ ಆರ್ಗನ್ ಅದು, ಅದರಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಇದೆ, ಇನ್ಸುಲಿನ್ ಇದೆ, ಎಲ್ಲ ಇದೆ. ಇದಕ್ಕೇನೂ ಇಲ್ಲ, ಇದೆ ಕೆಲವೊಂದು ಆರ್ಟಿಫಿಷಿಯಲಿ ಇದು ಎನ್ಸೈಮ್ಸು, ಬಟ್ ಆದರೂ ಹೊಟ್ಟೆನೇ ಹೋಗಲ್ಲ. ಈಗ ನನ್ನ ಇದರಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ, ಇದು ಆ್ಯಕ್ಟಿವೇಟ್ ಆಗುತ್ತೆ. ಒನ್ ಇದರಲ್ಲಿ ಸ್ಟ್ರೋಕಲ್ಲಿ ಮಲ್ಟಿಪಲ್ ಆರ್ಗನ್ಸ್ಗೆ ಇದಾಗುತ್ತೆ. ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದ ಏನು ಮೆಡಿಸಿನ್ಸಲ್ಲಿ. ಅದನ್ನೇ ನಾನು ಬೇರೆ ರೀತಿ ಅದನ್ನು ಇದು ಆಯುರ್ವೇದ ವಿಧಾನದಲ್ಲಿ ವಿತ್ ಇದು ಅಲೋಪತಿಕ್ ಪ್ರಿನ್ಸಿಪಲ್ಸಿಂದ